ಹಾಂ ಓಕೆ 2026 ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ನರ್ಸಿಂಗ್ ಮುಗಿಸ್ಕೊಂಡಿದ್ರೋ ಈಗಾಗಲೇ ನರ್ಸಿಂಗ್ ನೀವು ಜಾಬ್ ಮಾಡ್ತಾ ಇರ್ಬೋದು ಅಥವಾ ಕಾಂಪಿಟೇಟಿವಲ್ಲಿ ಓದ್ತಾ ಇರ್ಬೋದು. ರಿಲೇಟೆಡ್ ಟು ಓನ್ಲಿ ನೀವು ನಾರ್ಸೆಟ್ಗೆ ಪ್ರಿಪೇರ್ ಆಗೋದಾಯಿತು ಅಥವಾ RRB ಪ್ರಿಪೇರ್ ಆಗ್ತಾ ಇರ್ಬೋದು ಅಥವಾ ಜಿಪ್ಮಾರ್ ಈ ಥರ ಸೆಂಟ್ರಲ್ ಗೌರ್ಮೆಂಟ್ಗೆ ಓನ್ಲಿ ಪ್ರಿಪೇರ್ ಆಗ್ತಾ ಇದ್ರಿ. 2015ರಲ್ಲಿ ಕರೆದಿರ್ತಕ್ಕಂಥ ನಮ್ಮ ಸ್ಟೇಟ್ ಗೌರ್ಮೆಂಟು ನರ್ಸಿಂಗ್ ಅಭ್ಯರ್ಥಿಗಳಿಗೆ 2026ರಲ್ಲಿ ಬಹುತೇಕ ಭಾಳಷ್ಟು ನಿಮಗೆ ನರ್ಸಿಂಗ್ ರಿಕ್ರೂಟ್ಮೆಂಟ್ಗಳು ಕರೀತಾ ಇದ್ದಾರೆ. ಈಗ ಸದ್ಯಕ್ಕೂ ಕೂಡ ಆ್ಯಕ್ಟಿವ್ ಕೂಡ ಕೆಲವೊಂದಿಷ್ಟು ಇದ್ದಾವೆ ಆ್ಯಂಡ್ ಅಪ್ಕಮಿಂಗ್ ಕೂಡ ಬರೋ ಇದ್ದಾವೆ. ಸದ್ಯಕ್ಕೆ ನಮಗೆ ಈ ಸದ್ಯಕ್ಕೆ ನೋಟಿಫಿಕೇಶನ್ ಥರ ಬಂದಿರೋದು ಅಥವಾ ಕೆಇಗೆ ಎಷ್ಟೊಂದೆಲ್ಲ ಹೋಗಿದ್ದಾವೆ ಆ್ಯಂಡ್ ಸದ್ಯಕ್ಕೆ ಆ್ಯಕ್ಟಿವ್ ಇರೋಲ್ಲ ಎಲ್ಲನೂ ಕೂಡ ಡೀಟೇಲ್ಸ್ ವಿಡಿಯೋ ನೋಡಿ. ಕನ್ಫ್ಯೂಷನ್ ಹಾಕೋಬಿಟ್ರೆ ಯಾಕಂತಂದರೆ ಭಾಳಷ್ಟು ಅಲ್ಲಿ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರ್ತದವ. ಆ್ಯಕ್ಚುಲಿ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಷ್ಟೊಂದು ರಿಕ್ರೂಟ್ಮೆಂಟ್ ಆಗ್ತಿದೆ ಅಂತಂದು ಕರೆಕ್ಟಾಗಿ ಯಾರು ಕೂಡ ಇನ್ಫಾರ್ಮೇಷನ್ ಹೇಳ್ತಿಲ್ಲ. ಈ ವಿಡಿಯೋ ನೋಡಿ ಎಲ್ಲನೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸರಿ, ನರ್ಸಿಂಗ್ ರಿಕ್ರೂಟ್ಮೆಂಟು ಇದು ನಾನು ಹೇಳ್ತಾ ಇರೋದು ಕರ್ನಾಟಕ ಓನ್ಲಿ. ಓಕೆ, ನಾನು ಈಗ ನಿಮ್ಮದು ನಾರ್ಸೆಟ್ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಓಕೆ, ಆ್ಯಂಡ್ ಜಿಪ್ಮಾರ್ RRB ಕೂಡ ನೋಟಿಫಿಕೇಶನ್ ಬಂದೈತೆ, ಅವ್ನು ಯಾವ ಕೂಡ ಇನ್ಕ್ಲೂಡ್ ಮಾಡಿಲ್ಲ. ಓನ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ಏನಂತಂದರೆ ಗೋರ್ನಮೆಂಟು ಯಾವುದೇ ರೀತಿ ಕಾಂಟ್ರಾಕ್ಟ್ ಬೇಸ್ ಅಂತ ಆಗಿರ್ಬೋದು. ಓಕೆ, ಯಾವುದು ಇದು NHM ಕಡೆ ಆ ಥರ ಎಲ್ಲ ಎಲ್ಲನೂ ಕೂಡ ಬಂದುಬಿಟ್ಟು KA ಎಕ್ಸಾಮ್ ನಡೆಸುತ್ತೆ. ಎಕ್ಸಾಮ್ಸ್ ನಡೆಸಿ ತೊಗೊಳ್ತಕ್ಕಂಥ ರಿಕ್ರೂಟ್ಮೆಂಟ್ಗಳಿವು. ಮೊದಲನೇದಾಗಿ ಸದ್ಯಕ್ಕೆ ಮೊದಲನೇದು ನಿಮ್ಮದು ESI ಕಡೆ ಮತ್ತು ಕ್ರೈಸ್ ಕಡೆಯಿಂದ ಎರಡೂ ಕೂಡ ಬೇರೆ ಬೇರೆಯೇ, ಬಟ್ ಎಕ್ಸಾಮ್ಸ್ ಮಾತ್ರ ಒಂದೇ ನಡೀತಾ ಇದೆ. ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEದವರೇ ಎಕ್ಸಾಮ್ ನಡೆಸ್ತಿದ್ದಾರೆ. ಎಷ್ಟು ಪೋಸ್ಟ್ಗಳಿದ್ದಾವೆ ಅದ್ರ ನಿಮಗೆ HK ಬೇರೆ ಸಪ್ರೇಟ್ ನಡೀತಿದೆ ಆ್ಯಂಡ್ RPC ಸಪ್ರೇಟ್ ನಡೀತಿದೆ. ಬಟ್ ಪೋಸ್ಟ್ಗಳು ನೋಡ್ತಾ ಹೋತಂದರೆ 124 ಪೋಸ್ಟ್ಗಳು ಈ ಸದ್ಯಕ್ಕೆ ಈಗ ಆನ್ಲೈನ್ ಅಪ್ಲೈ ಕರೆದಿದ್ದಾರೆ. 30 ಲಾಸ್ಟ್ ಡೇಟ್ ಇದೆ, August 30 ಲಾಸ್ಟ್ ಡೇಟ್ ಐತೆ. ಇನ್ನೂ ಕೂಡ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಮಾಡಿ. ಎಲಿಜಿಬಿಲಿಟಿ ಬಂದುಬಿಟ್ಟು ಇವುದಕ್ಕೆ ನೋಡಿ, ಇದರಲ್ಲಿ HK ಬೇರೆ ಸಪ್ರೇಟ್ ಹೋಗಿದೆ ಆ್ಯಂಡ್ HK ಬೇರೆ ಸಪ್ರೇಟು ಆ್ಯಂಡ್ ಅದೇ ರೀತಿಯಾಗಿ RPC ಬೇರೆ ಸಪ್ರೇಟು. ಆ್ಯಂಡ್ ನೋಡಿ ಓನ್ಲಿ ಇದರಲ್ಲಿ ಮೆನ್ಷನ್ ಮಾಡಿರೋದು GNM ಸ್ಟೂಡೆಂಟ್ ಮಾತ್ರ ESIದವ್ರಿಗೆ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ಅಂದರೆ ESICಗೆ GNM ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ನೀವು KKR ಆಗಿರ್ಬೋದು, ಅಂದರೆ ಕಲ್ಯಾಣ ಕರ್ನಾಟಕದವರಾಗಿರಿ ಅಥವಾ ನಾನ್ ಕಲ್ಯಾಣ ಕರ್ನಾಟಕದವರಾಗಿರಿ, GNM ಮಾತ್ರ ESICಗೆ ಕಂಪ್ಲೀಟಾಗಿ ಕೊಟ್ಟವ್ರೆ, BSc ಕೊಟ್ಟಿಲ್ಲ. ಆ್ಯಂಡ್ ಕ್ರೈಸ್ ಒಳಗಡೆ ಬಂತಂದರೆ ಕ್ರೈಸ್ ಒಳಗಡೆ GNM ಇದರ BSc ಕೂಡ ಇದರ. ಬಟ್ BScದವ್ರು ಯಾರಿದ್ದೀರ ಅಂತಂದರೆ ಓನ್ಲಿ HKದವ್ರಿಗೆ ಮಾತ್ರ. ನೋಡಿ HKದವ್ರಿಗೆ ಮಾತ್ರ ಕ್ರೈಸಲ್ಲಿ ನಿಮಗೆ ಡಿಪಾರ್ಟ್ಮೆಂಟಲ್ಲಿ ಕರೆದಿರೋದು. ಓಕೆ, ಟೋಟಲಿ 124 ಪೋಸ್ಟ್ಗಳು. ಇನ್ನೂ ಅಪ್ಲೈ ಯಾರೆಲ್ಲ ಮಾಡಿಲ್ವೋ August 30 ಲಾಸ್ಟ್ ಡೇಟ್ ಇದೆ, ಅಪ್ಲೈ ಮಾಡ್ಕೋರಿ, ಸಿಂಪಲ್. ನೆಕ್ಸ್ಟು ಈ ಸದ್ಯಕ್ಕೆ ಆ್ಯಕ್ಟಿವ್ ಇದೆ ಆ್ಯಂಡ್ ಎಕ್ಸಾಮ್ ಡೇಟು ಕೂಡ ನವಂಬರ್ 22 ಇದೆ. 20 or 21, 22 ಈ ರೇಂಜ್ಗೆ ನಿಮ್ಮದು ಎಕ್ಸಾಮ್ ನಡೀತಾ ಇದೆ. ಸೇಮ್ ಎರಡು ರೀತಿ ನರ್ಸಿಂಗ್ದು ಒಂದು ಎಕ್ಸಾಮು ಆ್ಯಂಡ್ ನಾನ್ ನರ್ಸಿಂಗ್ ಕೂಡ ಎಕ್ಸಾಮ್ ಇರ್ತದೆ. ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ನೀವು ಕನ್ನಡದಲ್ಲಿ ಕಲ್ತಿಲ್ಲ, ಕನ್ನಡ ಲ್ಯಾಂಗ್ವೇಜೇ ಕಲ್ತಿಲ್ಲ ಇದುವರೆಗೂ ಅಂತಂದರೆ ನೀವು ಕನ್ನಡ ಭಾಷೆ ಕೂಡ ಕಡ್ಡಾಯ ಕನ್ನಡ ಕೂಡ ಒಂದು ಎಕ್ಸಾಮ್ ಇರುತ್ತೆ. ಅಂದರೆ 2 ಪೇಪರ್ಗಳು ಇರ್ತವೆ, ಒಂದು ನಾನ್ ನರ್ಸಿಂಗ್ ರಿಲೇಟೆಡ್ಡು, ಒಂದು ನರ್ಸಿಂಗ್ ರಿಲೇಟೆಡ್ ಇರ್ತದೆ. ಆ್ಯಂಡ್ ಇನ್ನೊಂದು ಕನ್ನಡ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ತೊಗೊಂಡಿಲ್ಲ ಅಂತಂದರೆ ಇನ್ನೊಂದು ಪೇಪರ್ ಆ್ಯಡ್ ಆಗುತ್ತೆ, ಕಡ್ಡಾಯ ಕನ್ನಡ ಅಂತಂದು. ಇದು ಬಂದುಬಿಟ್ಟು KEದೊಳಗಡೆ ನಡೆಸ್ತಾ ಇರೋದು. ಇದು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ ನಡೆಸುತ್ತೆ. ಓಕೆ, ಇದನ್ನ ಅಪ್ಲೈ ಮಾಡ್ತಿರ್ತಾರೆ ಇವಾಗ. ನೆಕ್ಸ್ಟ್ ಬಂದುಬಿಟ್ಟು ನಿನ್ನೆ ನೈಟ್ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು, ಕಾಲ್ಫಾರ್ಮ್ ಬಂದಿದ್ದು ಡ್ರಾಫ್ಟ್ ನೋಟಿಫಿಕೇಶನ್ ಬಂದಿದೆ, ಫಿಕ್ಸ್ ಬರುತ್ತೆ. ಓಕೆ, ಆ್ಯಂಡ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ ಅಂತಂದು ಇದು ಟೋಟಲಾಗಿ 300 ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ ಇದ್ದಾವೆ. ಇದನ್ನು ಬಿಡೋಣ, ನಮ್ಮ ಸದ್ಯಕ್ಕೆ ಬೇಡ. ಈಗ ಇದರಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಒಳಗಡೆ 1205 ಪೋಸ್ಟ್ಗಳು ಕರೆದಿದ್ದಾರೆ. ಟೋಟಲ್ ಕಾಣಿಸ್ತಿದ್ದು 1205. ಇದನ್ನು ಕೂಡ KEದವರೇ ಎಕ್ಸಾಮ್ ನಡೆಸ್ತಾರೆ. ಈಗ ಅದ್ರ ಸಿಲೆಬಸ್ಸು ಕೂಡ ಬಿಟ್ಟವ್ರೆ. ಆ್ಯಂಡ್ ಇದರಲ್ಲಿ ಪೇಪರ್ಸ್ಗಳು ಸ್ವಲ್ಪ ಡಿಫ್ರೆಂಟು. ಇದರಲ್ಲಿ ನರ್ಸಿಂಗ್ ನಾನ್ ನರ್ಸಿಂಗ್ ಇದೆ, ಬಟ್ ಪೇಪರ್ 1ಅಲ್ಲೂ ಇದೆ, ಪೇಪರ್ 2ದಲ್ಲೂ ಇದೆ, ಆ ರೀತಿ ಮಾಡಿದ್ದಾರೆ. ಇರಲಿ. ಆ್ಯಂಡ್ ಇದು ಓನ್ಲಿ ಫಾರ್ ಫೀಮೇಲ್ಗಿದೆ. ಓಕೆ, ಯಾವುದೇ ರೀತಿ ಮೇಲ್ ಕೊಟ್ಟಿಲ್ಲ, ಫೀಮೇಲ್ಗೆ ಮಾತ್ರ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಂಗಿಲ್ಲ, ಯಾಕಂದರೆ ಭಾಳ ಸೇಮ್ ಸ್ಯಾಲ್ರಿ ಕೂಡ ಇದೆ. ಓಕೆ, ಇವ್ರಿಗೂ ಕೂಡ ಸೇಮ್ ಸ್ಯಾಲ್ರಿ, ಇವ್ರಿಗೂ ಕೂಡ ಸೇಮ್ ಸ್ಯಾಲ್ರಿನೇ. ಸ್ಟಾರ್ಟಿಂಗ್ ಇವಾಗ ಹೆಂಗಿದ್ರು 7 ಪೇ ಇದೆ, 40K ಇದ್ದೇ ಇರುತ್ತೆ. ಓಕೆ, ಇದು ಇವಾಗ ಇನ್ನೂ ಕೂಡ ಮುಂದೆ ಬರ್ತದೆ. ಇದು ಬಂದಾಗ ನಿಮಗೆ ಅಪ್ಲಿಕೇಶನ್ ಯಾವಾಗಿರ್ತದೆ, ಎಕ್ಸಾಮ್ಸ್ ಯಾವಾಗಿರ್ತದೆ, ಮುಂದೆ KEದವರೇ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ವಿತ್ ಕ್ಯಾಟಗರಿ ವೈಸ್ ಎಷ್ಟೆಷ್ಟೆಲ್ಲ ನಿಮಗೆ ಪೋಸ್ಟ್ಗಳಿದಾವೆ ಅಂತಲೂ ಕೂಡ ತಿಳಿಸ್ತಾರೆ. ಸಿಲೆಬಸ್ ಕೂಡ ಈಗಾಗಲೇ ಎಷ್ಟು ಮೆನ್ಷನ್ ಮಾಡಿದ್ರು ಅದ್ರ ತಕ್ಕನ ಇನ್ನೂ ಕೂಡ ಡೀಟೇಲ್ಸ್ ಆಗಿ ಬಿಡ್ತಾರೆ. ಅದು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಅಂತೆ. ಓಕೆ, ನೆಕ್ಸ್ಟು ಇದು ಮೇನ್ ಇಂಪಾರ್ಟೆಂಟ್. ಈಗ 2 ವರ್ಷಗಳಿಂದನೂ ಕೂಡ ಈಗಲ್ಲ 2 ವರ್ಷ ಆಯ್ತು, ಇದು ಬರೀ ಮಾತುಕತೆನೇ ನಡೀತಾ ಇದೆ. ಬಟ್ ಈ ವರ್ಷ ಬೇಗ ಆಗುತ್ತೆ. ಈ ವರ್ಷ ಆಗಲಿಕ್ಕಂದ್ರೆ 2027ರಲ್ಲಿ ಅಪ್ಕಮಿಂಗ್ ಬರ್ತಕ್ಕಂಥ ಮಂತ್ಸ್ಗಳಲ್ಲೇ ನಡೆಯುತ್ತೆ. ನೋಡಿ, ಗೌರ್ನಮೆಂಟ್ ಮೆಡಿಕಲ್ ಹಾಸ್ಪಿಟಲ್ಸ್, ಫಾರ್ ಎಕ್ಸಾಂಪಲ್ KIMS, RIMS, BIMS. ಓಕೆ, ಈ ರೀತಿ ಇದೆ ನೋಡಿ, KOIMS ಈ ಥರ. ಮೈಸೂರು ಮೆಡಿಕಲ್ ಕಾಲೇಜು ಕೂಡ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಈ ಅದನ್ನೇ ಹೇಳ್ತಿದ್ದೆ ನೋಡಿ, ಪೋಸ್ಟು 724 ಅಂತ ಮೊದಲಿತ್ತು. ಆ್ಯಂಡ್ ನಿನ್ನೆ ಒಂದು ಮೈಸೂರು ಮೆಡಿಕಲ್ ಹಾಸ್ಪಿಟ್ಲ್ಗಳಲ್ಲಿ ಕೂಡ ಇಷ್ಟಿಷ್ಟು ಪೋಸ್ಟ್ ತೊಗೋಬೇಕಂತಂದು ಹೇಳ್ಬಿಟ್ಟು ಆ್ಯಂಡ್ ಅದಕ್ಕೆ ಎಷ್ಟು ಬಂದಿದ್ದು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. 419 +17 +25 +8 ಅಂದರೆ ಟೋಟಲಾಗಿ ಈ ಸದ್ಯಕ್ಕೆ ಮೈಸೂರಲ್ಲ, ಗೌರ್ನಮೆಂಟ್ ಮೆಡಿಕಲ್ ಹಾಸ್ಪಿಟ್ಲ್ಗಳಲ್ಲಿ
ಓವರಾಲ್ ಕರ್ನಾಟಕದಲ್ಲಿ 1193 ಪೋಸ್ಟ್ಗಳು ಇನ್ನೂ ಆ್ಯಡ್ ಆಗ್ತವೆ. ಓಕೆ, ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತೆ, ಪಕ್ಕ ಆಗುತ್ತೆ. ಈಗಂದ್ರೆ ಟೋಟಲ್ ಇವೆಲ್ಲನೂ ಕೂಡ ನೋಡ್ತಾ ಹೋದರೆ 2522 ಪೋಸ್ಟ್ಗಳು ನಮಗೆ ಸದ್ಯಕ್ಕೆ ಆ್ಯಕ್ಟಿವ್ ಇರೋದು ಕಾಣಿಸ್ತಿದೆ. ಆ್ಯಂಡ್ ಸದ್ಯಕ್ಕೆ ಈಗ ಅಂದರೆ ಈಗ ಅವೈಲೇಬಲ್ ಇರೋದು ಎಕ್ಸಾಮ್ ನಡೀತಿರೋದು 124ಗೆ ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಓಕೆ, ಸರಿ. ಮತ್ತು ಫಾರ್ಮಸಿ ಸ್ಟೂಡೆಂಟ್ ಅದು ಬೇಡ, ನಮ್ಮ ಆ್ಯಕ್ಚುಲಿ ಫಾರ್ಮಸಿ ಬಗ್ಗೆ ಮಾತಾಡ್ತಿಲ್ಲ, ಓನ್ಲಿ ನರ್ಸಿಂಗ್ದವ್ರ ಬಗ್ಗೆ ಮಾತ್ರ ಮಾತಾಡ್ತಿರೋದು. 2522 ಜೊತೆಗೆ ಇನ್ನೂ ಕೂಡ ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಇದು ಮೇನ್ ಥಿಂಗ್ಸ್ 1193 ಜೊತೆಗೆ ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಯರ್ 1.5K ವರೆಗೂ ಕೂಡ ಪೋಸ್ಟ್ಗಳು ಆಗ್ಬೋದು. ಪ್ರಿಪರೇಷನ್ ಇವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಮಾತ್ರ ಆಲ್ಮೋಸ್ಟ್ ನಮ್ಮ ಎಲ್ಲನೂ ಕೂಡ ಕೆ-ಥ್ರೋನೇ ನಡೀತದೆ. ಓಕೆ, ಕೆ-ಥ್ರೋ ಒಂದು ನರ್ಸಿಂಗ್ ಒಂದು ನರ್ಸಿಂಗ್ ಅಂತ ಫಿಕ್ಸ್ ಇರ್ತದೆ. ನೀವು ಅಂದರೆ ನೀವು ಕರ್ನಾಟಕದಲ್ಲಿ ಕಲಿತೇ ಇಲ್ಲ, ಅದು ಕನ್ನಡದಲ್ಲಿ ಕಲಿತು ಕೂಡ ನೀವು ಕನ್ನಡ ಲ್ಯಾಂಗ್ವೇಜ್ ಚೂಸೇ ಮಾಡ್ಕೊಂಡಿಲ್ಲ ಅಂತಂದರೆ ಕಡ್ಡಾಯ ಕರ್ನಾಟಕ ಅಂತ ಒಂದು ಪೇಪರ್ ಇರ್ತದೆ, ಅದಕ್ಕೂ ಕೂಡ ಪ್ರಿಪೇರ್ ಆಗಿರಿ. ಆಲ್ಮೋಸ್ಟ್ 99% ಕರ್ನಾಟಕದಲ್ಲಿ ಇದ್ದೀರ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೊಂಡಿರ್ತಾರೆ. ಈವನ್ ನೀವು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕಲಿತರು ಕೂಡ ಕನ್ನಡ ಒಂದು ಸಬ್ಜೆಕ್ಟ್ ಇಟ್ಕೊಂಡಿರ್ತಾರೆ, ಹಂಗಾಗಿ ನಿಮಗೆ ಜಾಸ್ತಿ ಇರೋದಿಲ್ಲ. ಬೇರೆಯವರಪ್ಪ ಔಟ್ ಆಫ್ ಸ್ಟೇಟ್ ಅವರು ಬಂದುಬಿಟ್ಟು ಇಲ್ಲಿ ಕಲಿತಾ ಇರ್ತಾರೆ, ಕನ್ನಡನ ತೊಗೊಂಡಿರಲ್ಲ, ಅಂಥವ್ರಿಗೆ ಕಡ್ಡಾಯ ಕನ್ನಡ ಒಂದು ಪೇಪರ್ ಇರ್ತದೆ ಅಷ್ಟೇ. ಬಿಟ್ಟರೆ ನರ್ಸಿಂಗ್ ಅದಕ್ಕೆ 100 ಮಾರ್ಕ್ಸ್, ಇದಕ್ಕೆ 100 ಮಾರ್ಕ್ಸ್. ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕೆ PHC ಹೋಗಿ ಮತ್ತು HC ಹೋಗಿ ಏನು ಮಾಡ್ಯಾರ ಅಂತಂದರೆ, ಇಲ್ಲಿ ಅವ್ರು ಮಾಡಿರೋದು 80 ಮಾರ್ಕ್ಸ್ ಥೇರಿ ತೊಗೊಂಡಿದ್ದಾರೆ. ರಿಮೈನಿಂಗ್ 40 ಮಾರ್ಕ್ಸು ಅಂತಂದರೆ 160 ಮಾರ್ಕ್ಸು ಥೇರಿ ಆಗಿದ್ರೆ ಪ್ಲಸ್ 40ನ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ತೊಗೊತಾರೆ. 1:3 ಹಂಗೆ ತೊಗೊಂಡು ಆ್ಯಂಡ್ ಅದರಲ್ಲಿ ಪ್ರಾಕ್ಟಿಕಲಲ್ಲಿ ಯಾರು ಚೂಸ್ ಮಾಡ್ಕೊತಾರೆ ಚೆನ್ನಾಗಿ, 3ರಲ್ಲಿ ಯಾರು ಒಬ್ಬರು ಚೆನ್ನಾಗಿ ಮಾಡಿರ್ತಾರೆ ಅವ್ರನ್ನ ತೊಗೊಳ್ಳೋದು. ಓಕೆ, ಅಂದರೆ 100 ಈಗ ಫಾರ್ ಎಕ್ಸಾಂಪಲ್ 300 ಸ್ಟೂಡೆಂಟ್ನ ತೊಗೊಂಡು ಯಾರು ಥೇರಿ ಒಳಗೆ 160 ಮಾರ್ಕ್ಸಲ್ಲಿ ಚೆನ್ನಾಗಿ ತೊಗೊಂಡವ್ರನ್ನ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ 100 ಸ್ಟೂಡೆಂಟ್ ಮಾತ್ರ ತೊಗೊತಾರೆ, 200 ಸ್ಟೂಡೆಂಟ್ನ ಸ್ಕಿಪ್ ಮಾಡಿಸ್ತಾರೆ. ಅದು ಪ್ರಾಕ್ಟಿಕಲ್ ಅಂದರೆ 40 ಆಸ್ಕಿ ತೊಗೊಳ್ತಾರೆ. ಓಕೆ, ಅಂದರೆ ಈ ಕರ್ನಾಟಕ ನರ್ಸಿಂಗ್ ಅಭ್ಯರ್ಥಿಗಳಿಗೆ 2026 ಏನಾಗ್ತಿದೆ ಅಂತಂದರೆ ಎಲ್ಲ ರಿಕ್ರೂಟ್ಮೆಂಟ್ಗಳು ಹೊರ ಬರ್ತದೆ. ಇವೆಲ್ಲನೂ ಕೂಡ ಯಾವಾಗಲೂ ತೊಗೋಬೇಕಿತ್ತು. 2015ರಲ್ಲಿ ಕರೆದಿರೋದು 2026 ಎಂಡಿಂಗ್ ಮುಗಿತಾ ಬಂದಿದೆ. ಅಂದರೆ 11 ವರ್ಷ ಮುಗಿದೋಯ್ತು. 11 ವರ್ಷ ಆದಮೇಲೆ ಇವಾಗ ಕರಿತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಖಾಲಿ ಇರ್ತಕ್ಕಂಥ ಹುದ್ದೆಗಳು. ಬರೀ ಕಾಂಟ್ರಾಕ್ಟ್ ಬೇಸ್ ತೊಗೊಂಡು ಇಷ್ಟೊಂದು ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರು ಕೂಡ ವಾರ್ನಿಂಗ್ ಸ್ಟ್ರಿಕ್ಟಾಗಿ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಇಲ್ಲೇನಿದೆ ನೋಡಿ, ಗೌರ್ಮೆಂಟ್ ಮೆಡಿಕಲ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಡೈರೆಕ್ಟರ್ಗಳು ಏನು ಮಾಡಿದಾರೆ ಅಂತಂದರೆ ವಾರ್ನಿಂಗ್ಸ್ಗಳು ಹೋಗಿದ್ದಾವೆ. ನೀವೇನಾರು ತೊಗೊಂಡಿಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ಏನೇನು ತೊಗೋಬೇಕು ಮಾಡ್ತೀನಿ ಅಂತ ಹೇಳಿದ್ರೆ, ಹಂಗಾಗಿ ಸ್ಪೀಡಾಗಿ ರಿಕ್ರೂಟ್ಮೆಂಟ್ ಆಗ್ತವೆ. ಪ್ರಿಪ್ರೇಷನ್ ತೊಗೊಳ್ಳಿ. ಓಕೆ, ಸರಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಎಲ್ಲನೂ ಕೂಡ ಅಪ್ಡೇಟ್ಗಳು ಹೇಳ್ತೀನಿ. ಸದ್ಯಕ್ಕೆ ಇದ್ರದ್ದು ಈಗ ESI ಮತ್ತು ಕೆರಾಯಿಸ್ತು ನಡೀತಾ ಇದಲ್ವಾ, ಇದಕ್ಕೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋ ಗೊತ್ತಿಲ್ಲ ಅಂತಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಗೆ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ತಾ ಇರ್ತೀನಂತೆ.